ಕಾಂಗ್ರೆಸ್ ಶಾಸಕ ರಾಜಾ ವೆಂಕಟಪ್ಪ ನಾಯಕ 67 ವರ್ಷ ನಿಧನ ಹೊಂದಿದ್ದಾರೆ. ಸುರಪುರ ಕಾಂಗ್ರೆಸ್ ಶಾಸಕ ರಾಜಾ ವೆಂಕಟಪ್ಪ ನಾಯಕ ಇನ್ನಿಲ್ಲ. ಯಾದಗಿರಿ ಜಿಲ್ಲೆ ಸುರಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರಾಜಾ ವೆಂಕಟಪ್ಪ ನಾಯಕ ಅವರು ಇಂದು ರಾಜಧಾನಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ದ ಶಾಸಕರು ನಿಧನ ಹೊಂದಿದ್ದಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಚಿಕಿತ್ಸೆ ಫಲಿಸದೆ ರಾಜಾ ವೆಂಕಟಪ್ಪ ನಾಯಕ ಕೊನೆಯುಸಿರೆಳೆದಿದ್ದಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ದ ವೆಂಕಟಪ್ಪ ನಾಯಕ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೆಲ ಕ್ಷಣಗಳ ಹಿಂದೆ ಅಷ್ಟೇ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಇದೀಗ ಲಭ್ಯವಾಗಿದೆ. ಆಸ್ಪತ್ರೆಯ ಬಳಿ ಈಗಾಗಲೇ ಶಾಸಕರು ಕುಟುಂಬಸ್ಥರು ಆಗಮಿಸಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಆಸ್ಪತ್ರೆಯಲ್ಲಿ ಪಾರ್ಥಿವ ಶರೀರದ ದರ್ಶನವನ್ನ ಪಡೆದುಕೊಳ್ಳಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದ ರಾಜಾ ವೆಂಕಟಪ್ಪ ನಾಯಕ್ ಅವರು ಇವತ್ತು ನಿಧನ ಹೊಂದಿದ್ದಾರೆ. ಉಗ್ರಾಣ ನಿಗಮದ ಅಧ್ಯಕ್ಷರೂ ಆಗಿದ್ರು ರಾಜಾ ವೆಂಕಟಪ್ಪನವರು. ಕೆಲ ದಿನದ ಹಿಂದೆ ಅಷ್ಟೇ ಅಧ್ಯಕ್ಷರಾಗಿ ಅಧಿಕಾರವನ್ನ ಸ್ವೀಕರಿಸಿದ್ರು ಶಾಸಕರು. ಸಿಎಂ ಸಿದ್ದರಾಮಯ್ಯನವರಿಗೆ ಬಹಳ ಆಪ್ತರು ಕೂಡ ಇವರು. ಇದೀಗ ಕಾಂಗ್ರೆಸ್ಗೆ ಇದು ನಿಜಕ್ಕೂ ದೊಡ್ಡ ಮಟ್ಟಿಗೆ ಲಾಸ್ ಅಂತಾನೆ ಹೇಳಬಹುದು. ಒಂದು ಒಳ್ಳೆಯ ಶಾಸಕನನ್ನ ಕಾಂಗ್ರೆಸ್ ಕಳೆದುಕೊಂಡಿದೆ. ಅದರ ಜೊತೆಗೆ ಆ ಕ್ಷೇತ್ರ ಕೂಡ 4 ಬಾರಿ ಇವರು ಶಾಸಕರಾಗಿ ಆಯ್ಕೆಯಾಗಿದ್ರು ರಾಜಾ ವೆಂಕಟಪ್ಪ ನಾಯಕರು. ಅವ್ರದೇ ಆದಂತಹ ಒಂದು ಅಭಿಮಾನ ಬಳಗ ಇತ್ತು ಅವರ ಕ್ಷೇತ್ರದಲ್ಲಿ. ಉಗ್ರಾಣ ನಿಗಮದ ಅಧ್ಯಕ್ಷರು ಕೂಡ ಆಗಿದ್ರು ರಾಜಾ ವೆಂಕಟಪ್ಪನವರು. ಕೆಲ ದಿನಗಳ ಹಿಂದೆ ಅಷ್ಟೇ ಅವರು ಅಧ್ಯಕ್ಷರಾಗಿ ಅಧಿಕಾರವನ್ನ ಕೂಡ ಸ್ವೀಕರಿಸಿದ್ರು. ಮಲ್ಲಿಕಾರ್ಜುನ ಖರ್ಗೆ ಕುಟುಂಬಕ್ಕೆ ಆಪ್ತರಾಗಿದ್ರು ರಾಜಾ ವೆಂಕಟಪ್ಪ ನಾಯಕರವರು. ಕಾಂಗ್ರೆಸ್ ಪಕ್ಷದಿಂದಲೇ ರಾಜಕೀಯ ಜೀವನವನ್ನ ಆರಂಭಿಸಿದ್ರು. 4 ಬಾರಿ ಶಾಸಕರಾಗಿ ಆ ಕ್ಷೇತ್ರದ ಜನ ಇವರನ್ನ ಆಯ್ಕೆ ಮಾಡಿದ್ರು. ನಾಳೆ ರಾಜಾ ವೆಂಕಟಪ್ಪ ನಾಯಕ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಸ್ವಗ್ರಾಮದಲ್ಲೇ ನಾಳೆ ರಾಜಾ ವೆಂಕಟಪ್ಪ ನಾಯಕ್ ಅವರ ಅಂತ್ಯ ಸಂಸ್ಕಾರ ನಡೆಯಲಿದೆ. ಮಲ್ಲಿಕಾರ್ಜುನ ಖರ್ಗೆ ಕುಟುಂಬಕ್ಕೆ ಬಹಳ ಆಪ್ತರಾಗಿದ್ರು ಇವರು. 4 ಬಾರಿ ಶಾಸಕರಾಗಿದ್ರು. ಕಾಂಗ್ರೆಸ್ ಪಕ್ಷದಿಂದಲೇ ಅವರ ರಾಜಕೀಯ ಜೀವನ ಅನ್ನೋದನ್ನ ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ ಪಕ್ಷದಲ್ಲೇ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆವರೆಗೂ ಕೂಡ ಬಹಳ ಆಪ್ತರಾಗಿದ್ರು, ಸಿದ್ದರಾಮಯ್ಯನವರಿಗೂ ಕೂಡ. ಕಾಂಗ್ರೆಸ್ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಅವರು ನಿಧನ ಹೊಂದಿದ್ದಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮಣಿಪಾಲ್ ಆಸ್ಪತ್ರೆಗೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಕೂಡ ನೀಡಲಿದ್ದಾರೆ. ರಾಜಾ ವೆಂಕಟಪ್ಪ ನಾಯಕ ಅವರ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ ಸಿಎಂ. ಆಸ್ಪತ್ರೆಯ ಬಳಿ ಶಾಸಕರು ಕುಟುಂಬಸ್ಥರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆಸ್ಪತ್ರೆಯಲ್ಲಿ ಪಾರ್ಥಿವ ಶರೀರ ದರ್ಶನವನ್ನ ಪಡೆದುಕೊಳ್ಳಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಇದೀಗ ನಾಳೆ ಸಕಲ ಸರ್ಕಾರಿ ಮರ್ಯಾದೆಯೊಂದಿಗೆ ಹುಟ್ಟೂರಲ್ಲಿ ಅಂತ್ಯ ಸಂಸ್ಕಾರ ನಡೆಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬಕ್ಕೂ ಕೂಡ ಇವರು ಬಹಳ ಆಪ್ತರಾಗಿದ್ರು. 4 ಬಾರಿ ಶಾಸಕರಾಗಿದ್ರು. ಆ ಕ್ಷೇತ್ರದ ಜನ ಬಹಳ ನಂಬಿಕೆ ಇಟ್ಟಂತ ಶಾಸಕರಲ್ಲಿ ಇವರು ಕೂಡ ಒಬ್ರು. ಹೀಗಾಗಿ 4 ಬಾರಿ ಆ ಕ್ಷೇತ್ರದ ಜನ ಪ್ರೀತಿಯಿಂದ ಇವರನ್ನ ಆಯ್ಕೆ ಮಾಡಿದ್ರು. ಇವ್ರ ಬಗ್ಗೆ ಸಾಕಷ್ಟು ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು. ಈ ವರ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರೋ ಕಾರಣ ನಮ್ಮ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಆಸೆ ಸಹಜವಾಗಿ ಅವರ ಕ್ಷೇತ್ರದ ಶಾಸಕರ ಮೇಲೆ ಇಟ್ಕೊಂಡಿದ್ರು. ಇದು ಕ್ಷೇತ್ರದ ಜನರಿಗಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ತುಂಬಲಾರದಂತ ನಷ್ಟ ಅಂತಾನೆ ಹೇಳಬಹುದು. ಸ್ವಗ್ರಾಮದಲ್ಲಿ ನಾಳೆ ರಾಜಾ ವೆಂಕಟಪ್ಪ ನಾಯಕ ಅವರವರ ಅಂತ್ಯ ಸಂಸ್ಕಾರ ನಡೆಯಲಿದೆ. ಕಾಂಗ್ರೆಸ್ ಪಕ್ಷದಿಂದಲೇ ಇವರು ರಾಜಕೀಯ ಜೀವನವನ್ನ ಆರಂಭಿಸಿದ್ರು. ಯಾವುದೋ ಪಕ್ಷದಿಂದ ಬಂದವರಲ್ಲ, ಅಥವಾ ಯಾವುದೋ ಪಕ್ಷಕ್ಕೆ ಜಂಪ್ ಆಗಿ ವಾಪಸ್ ಬಂದವರು ಅಲ್ಲ. ಅನೇಕ ಶಾಸಕರು ಆ ರೀತಿಯಾಗಿ ಮಾಡಿದ್ದಾರೆ. ಆದರೆ ಇವರು ಕಾಂಗ್ರೆಸ್ ಪಕ್ಷದಿಂದ ಅವರ ರಾಜಕೀಯ ಜೀವನವನ್ನ ಆರಂಭ ಮಾಡಿದ್ರು. ಬಹಳ ನಿಷ್ಠಾವಂತರಾಗಿ ಶಾಸಕರು ಕೆಲಸ ಮಾಡಿದ್ದಾರೆ ಅವರ ಕ್ಷೇತ್ರದ ಜನ. ಹೀಗಾಗಿ 4 ಬಾರಿ ಆಯ್ಕೆ ಮಾಡಿದ್ದಾರೆ ಅವರನ್ನ. ಹೀಗಾಗಿ ಕಾಂಗ್ರೆಸ್ ಶಾಸಕ ರಾಜಾ ವೆಂಕಟಪ್ಪ ಅವರ ಒಂದು ನಿಧನ ಸುದ್ದಿ ಸಾಕಷ್ಟು ನೋವು ತಂದಿದೆ ಅವರ ಕ್ಷೇತ್ರದ ಜನಕ್ಕೆ, ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ರು ತುಂಬಾ ದಿನದಿಂದ. ಚಿಕಿತ್ಸೆ ಫಲಿಸದೆ ರಾಜಾ ವೆಂಕಟಪ್ಪ ನಾಯಕ ಅವರು ಕೊನೆಯುಸಿರೆಳೆದಿದ್ದಾರೆ.
ಉಗ್ರಾಣ ನಿಗಮದ ಅಧ್ಯಕ್ಷರು ಕೂಡ ಆಗಿದ್ರು ರಾಜಾ ವೆಂಕಟಪ್ಪನವರು. ಕೆಲದ ಹಿಂದಷ್ಟೇ ಅಧ್ಯಕ್ಷರಾಗಿ ಅಧಿಕಾರ ಕೂಡ ಸ್ವೀಕರಿಸಿದ್ರು. ಇನ್ನಷ್ಟು ಕೆಲಸ ಮಾಡಬೇಕು ನಮ್ಮ ಕ್ಷೇತ್ರದ ಜನತೆಗೆ, 4 ಬಾರಿ ನನ್ನನ್ನು ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ, ನಮ್ಮ ಕ್ಷೇತ್ರದ ಜನಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು, ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಸಾಕಷ್ಟು ಕನಸು ಕಟ್ಟಂಥ ಶಾಸಕರಲ್ಲಿ ಇವರು ಕೂಡ ಒಬ್ಬರು. ಅವ್ರಿಗೆ ಈ ಒಂದು ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಬಹಳ ಖುಷಿಯಿಂದ ಸ್ವೀಕರಿಸಿದ್ರು. ಅದರ ಜೊತೆಗೆ ಅವರ ಕ್ಷೇತ್ರದ ಜನ ಕೂಡ ಸಾಕಷ್ಟು ಒಂದು ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಇವರು 4 ಬಾರಿ ಶಾಸಕರಾಗಿದ್ದಾರೆ, ಮುಂದೆ ಮಂತ್ರಿ ಕೂಡ ಆಗಬೇಕು ಅನ್ನೋ ನಿರೀಕ್ಷೆಯನ್ನು ಆ ಕ್ಷೇತ್ರದ ಜನರು ಇಟ್ಕೊಂಡಿದ್ರು. ತಪ್ಪೇನಿಲ್ಲ ಬಿಡಿ, ಯಾಕಂದರೆ 4 ಬಾರಿ ಶಾಸಕರಾಗೋದಂದ್ರೆ ಸುಮ್ಮನೆ ಕಮ್ಮಿನಾ? ಅಷ್ಟು ಬಾರಿ ಅವ್ರನ್ನ ಜನ ಆಯ್ಕೆ ಮಾಡಿದ್ದಾರೆ ಅಂದರೆ ಸಹಜವಾಗಿ ಸಾಕಷ್ಟು ಪ್ರೀತಿಯನ್ನು ಕೂಡ ಇಟ್ಕೊಂಡಿದ್ದಾರೆ ಅವರ ಕ್ಷೇತ್ರದ ಜನ. ಹೀಗಾಗಿ ಇದು ಆ ಕ್ಷೇತ್ರದ ಜನರಿಗಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಒಂದು ತುಂಬಲಾರದ ನಷ್ಟ ಅಂತಲೇ ಹೇಳಬಹುದು. ಮಲ್ಲಿಕಾರ್ಜುನ ಖರ್ಗೆ ಕುಟುಂಬಕ್ಕೂ ಕೂಡ ಅವರು ಬಹಳ ಆಪ್ತರಾಗಿದ್ದರು. ಆಗಾಗ ಅವರನ್ನು ಭೇಟಿ ಮಾಡ್ತಾ ಇದ್ರು. ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ ಇದು ಸಾಕಷ್ಟು ನೋವು ತಂದಿದೆ. ಬಹಳ ಆಪ್ತರನ್ನ ಕಳ್ಕೊಂಡಿದ್ದಾರೆ. ಅವ್ರಿಗೆ 67 ವರ್ಷ ಆಗಿತ್ತು. ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ರು ಶಾಸಕರು. ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ರು ಮಣಿಪಾಲ ಆಸ್ಪತ್ರೆಯಲ್ಲಿ. ತುಂಬ ದಿನಗಳಿಂದ ಕೂಡ ಅವ್ರಿಗೆ ಆಗಾಗ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ದಂಥ ವೆಂಕಟಪ್ಪ ನಾಯ್ಕ ಅವರನ್ನು ಆಸ್ಪತ್ರೆಗೆ ತಕ್ಷಣ ದಾಖಲಿಸಿದ್ರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಆಸ್ಪತ್ರೆಯ ಬಳಿ ಶಾಸಕರ ಕುಟುಂಬಸ್ಥರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಅವರ ಕುಟುಂಬಸ್ಥರಲ್ಲೂ ಕೂಡ ಸಾಕಷ್ಟು ಈ ಒಂದು ಸಾವು ಸಾಕಷ್ಟು ನೋವು ತಂದಿದೆ. ಯಾಕೆಂದರೆ ಕುಟುಂಬದವರು ಕೂಡ ಸಾಕಷ್ಟು ಒಂದು ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಆ ನಿರೀಕ್ಷೆಗಳು ಯಾವುದು ಕೂಡ ನನಸಾಗಲಿಲ್ಲ ಅವ್ರಿಗೆ. ಈ ಎಲ್ಲದ್ರ ಬಗ್ಗೆ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಎಸ್, ತುಂಬ ದಿನಗಳಿಂದ ಅವ್ರಿಗೆ ಈ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಇತ್ತಾ, ಏನು? ಹೌದು ಲೀಲಾಶ್ರೀ, ಏನಂತಂದ್ರೆ ಸುರ್ಪೂರ್ ಶಾಸಕರಂತ ರಾಜಾ ವೆಂಕಟಪ್ಪ ನಾಯಕ್ ಅವರಿಗೆ ಕಳೆದ 15 ದಿನಗಳಿಂದ ಅನಾರೋಗ್ಯ ಸಮಸ್ಯೆ ಕೂಡ ತಲೆದೋರಿತು. ಈ ವೇಳೆ ಮಣಿಪಾಲ್ ಆಸ್ಪತ್ರೆ ಕೂಡ ದಾಖಲಾಗಿದ್ರು. ಅವರಿಗೆ ಏನಂತಾರೆ ಕಿಡ್ನಿ ಸ್ಟೋನ್ ಸಮಸ್ಯೆ ಕೂಡ ಆಗಿತ್ತು, ಆಪರೇಷನ್ ಕೂಡ ಆಗಿತ್ತು. ಆದ್ರೆ ಇಂದು ಏನಂತಂದ್ರೆ ಅರ್ಧ ಗಂಟೆದ ಹಿಂದೆ ಹಾರ್ಟ್ ಅಟ್ಯಾಕ್ ನಿಂದ ಕೂಡ ನಿಧನರಾಗಿದ್ದಾರೆ. ನಾಳೆ ಕೂಡ ಅಂತ್ಯಕ್ರಿಯೆ ನಡೆಯುವ ಸಾಧ್ಯತೆ ಕೂಡ ಇದೆ ಲೀಲಾಶ್ರೀ. 4 ಬಾರಿ ಅವ್ರನ್ನ ಆಯ್ಕೆ ಮಾಡಿ ಪ್ರೀತಿಯ ಜನ ಕಳಿಸಿದ್ದಾರೆ. ಸಹಜವಾಗಿ 4 ಬಾರಿ ಆಯ್ಕೆ ಮಾಡಿದ್ದಾರೆ ಅಂದರೆ ಅವರು ಸಾಕಷ್ಟು ಒಂದು ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಅಂತಲೇ ತೋರಿಸುತ್ತೆ. ಇದು ಎಲ್ಲೋ ಒಂದು ಕಡೆ ಕ್ಷೇತ್ರದ ಜನರಿಗೆ, ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೂ ಇದು ತುಂಬಲಾರದ ನಷ್ಟ ಅಂತಾನೆ ಹೇಳಬಹುದು ಅಲ್ವಾ ನಾಗಪ್ಪ? ಹೌದು, ಏನಂತಂದ್ರೆ ಸುಮಾರು 1994 ಮತ್ತು 99 ಮತ್ತು 2013 ಹಾಗೂ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಸತತ 4 ಬಾರಿ ಕೂಡ ರಾಜಾ ವೆಂಕಟಪ್ಪ ನಾಯಕ್ ಅವರು ಕೂಡ ಶಾಸಕರಾಗಿದ್ದರು. ಅದೇ ರೀತಿಯಾಗಿ ಈ ಸರ್ಕಾರದಲ್ಲಿ ಕೂಡ ಉಗ್ರಾಣ ನಿಗಮದ ಅಧ್ಯಕ್ಷರು ಕೂಡ ಆಗಿದ್ದರು. ಹೀಗಾಗಿ ಎಸ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಸತತ 4 ಬಾರಿ ಶಾಸಕರಾಗಿದ್ರು. ಆದ್ರೆ ಏನಂತಂದ್ರೆ ಅಭಿಮಾನಿಗಳು ಸಹಜವಾಗಿ ಏನಂತಂದ್ರೆ ಸಾಕಷ್ಟು ಪ್ರಭಾವ ಕೂಡ ಹೊಂದಿದ್ರು. ಸುರ್ಪುರ್ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದ ಹಿನ್ನೆಲೆಯಲ್ಲಿ ಕೂಡ ಸುರ್ಪುರ್ ಕ್ಷೇತ್ರದ ಮತದಾರರು ಕೂಡ ಸತತ 4 ಬಾರಿ ಅವರನ್ನು ಗೆಲ್ಲಿಸಿ ವಿಧಾನಸಭೆಗೆ ಕೂಡ ಕಳಿಸಿದ್ದಾರೆ. ಈಗ ರಾಜಾ ವೆಂಕಟಪ್ಪ ನಾಯಕ್ ಅವರ ನಿಧನ ಸುದ್ದಿಯಿಂದ ಇಲ್ಲಿ ಒಂದ್ ಕಡೆ ಅಭಿಮಾನಿಗಳು ಮತ್ತು ಬೆಂಬಲಿಗರು ಕೂಡ ಆಘಾತಕ್ಕೆ ಕೂಡ ಆಗಿದ್ದಾರೆ. ನೀವು ಕೂಡ ಆ ಕ್ಷೇತ್ರದಲ್ಲೇ ಇದ್ದೀರಾ, ಸಾಕಷ್ಟು ಬಾರಿ ಅವ್ರನ್ನ ಭೇಟಿ ಮಾಡಿರ್ತಾರ, ನೀವೇನ್ ಹೇಳ್ತೀರಾ ಅವ್ರ ಬಗ್ಗೆ? ಯಾಕಂದ್ರೆ ಸಾಕಷ್ಟು ಬಾರಿ ಅವರು ಕೂಡ ಮಾಧ್ಯಮದವ್ರನ್ನ ಭೇಟಿ ಮಾಡ್ತಿರ್ತಾರೆ. ರಾಜಾ ವೆಂಕಟಪ್ಪ ನಾಯಕ್ ಅವರು ಏನಾದರೂ ಕೂಡ ಮಾತಾಡಬೇಕಾದ್ರೆ ನೇರ ನಿಷ್ಠುರವಾದಿಯಾಗಿದ್ದಾರೆ. ಯಾವುದೇ ಕೆಲಸ ಆಗ್ಬೇಕಾದ್ರೂ ಕೂಡ ಅವರು ನೇರವಾಗಿ ಹೇಳ್ತಾರೆ, ಈ ಕೆಲಸ ಆಗ್ತದೋ ಅಥವಾ ಇಲ್ಲ. ಯಾರ ಜನಸಾಮಾನ್ಯರು ಕೂಡ ಅವರನ್ನು ರಾಜಾ ವೆಂಕಟಪ್ಪ ನಾಯಕ್ ಅವರು ಕೂಡ ಹೋಗಿ ಅವ್ರ ಮನೆಗೆ ಕೂಡ ಭೇಟಿ ಆಗಬಹುದು. ಆದ್ರೆ ಜನರು ಕೂಡ ಸಾಕಷ್ಟು ಏನಂತಂದ್ರೆ ಸುರ್ಪುರ್ ಭಾಗದಿಂದ ಅಭಿಮಾನಿಗಳು ಜನರು ಕೂಡ ತಮ್ಮ ಸಮಸ್ಯೆಯನ್ನು ರಾಜಾ ವೆಂಕಟಪ್ಪ ನಾಯಕರ ಹತ್ರ ಹೋಗಿ ನೋವನ್ನು ತೋಡಿಕೊಂಡಾಗ ಮತ್ತು ವಿವಿಧ ನೀರಿನ ಸಮಸ್ಯೆ ಆಗಿರ್ಬೋದು, ಯಾವುದೇ ಸಮಸ್ಯೆ, ರಸ್ತೆ ಸಮಸ್ಯೆ ಆಗಿರ್ಬೋದು, ಇನ್ನಿತರ ಸಮಸ್ಯೆಗಳನ್ನು ಕೂಡ ಗಮನಕ್ಕೆ ತಂದಾಗ ಈ ಕೆಲಸ ನನ್ನಿಂದ ಆಗ್ತದೆ, ಇದು ಆಗೋದಿಲ್ಲ, ಮತ್ತು ಅದೇ ರೀತಿಗೆ ಅನುದಾನ ಆದ ಅಥವಾ ಇಲ್ಲ ಎಂಬುದರ ಬಗ್ಗೆ ನೇರವಾಗಿ ಮಾತನಾಡುತ್ತಾರೆ. ಯಾವುದೇ ಕೆಲಸ ಇದ್ದರೂ ಕೂಡ ನೇರ ನಿಷ್ಠುರವಾದಿ ಕೂಡ ಆಗಿದ್ದಾರೆ. ಅದೇ ರೀತಿಯಾಗಿ ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತ ಬಳಗದಲ್ಲಿ ಕೂಡ ಇವರು ಗುರುತಿಸಿಕೊಂಡಿದ್ದಾರೆ. ನೇರವಾಗಿ ಮಾತನಾಡುವಂತ, ನೇರವಾಗಿ ಗುರುತಿಸಿಕೊಂಡಿದ್ದು, ಹೀಗಾಗಿ ನೇರ ಮಾತು ನುಡಿಗಳಿಂದ ನೇರ ನುಡಿ
ನೇರ ನುಡಿಗಳನ್ನು ಕೂಡ ಇವ್ರು ಮಾತನಾಡ್ತಿದ್ರು. ಅದೇ ರೀತಿಯಾಗಿ ಪ್ರಮುಖವಾಗಿ ಅವರು ಪ್ರತಿಯೊಬ್ಬರು ಕೂಡ ಜನಸಾಮಾನ್ಯರ ಜೊತೆ ಕೂಡ ಬೆರಿತಾ ಇದ್ರು. ಅದೇ ರೀತಿಯಾಗಿ ಮಕ್ಕಳ ಜೊತೆ ಕೂಡ ಅವರು ಬೆರ್ತಾ ಇದ್ರು. ನಾವು ಕೂಡ ಸುಮಾರು ಮಾಧ್ಯಮ ಕ್ಷೇತ್ರದಲ್ಲಿ ಕೂಡ ಯಾದಗಿರಿ ಜಿಲ್ಲೆಯಲ್ಲಿ 13 ವರ್ಷಗಳಿಂದ ಅವರನ್ನು ನಾವು ನೋಡ್ಕೊಂಡ್ ಬರ್ತಾ ಇದ್ದೆ. ಹೀಗಾಗಿ ಅವರು ಸಾಕಷ್ಟು ಏನಂತಂದ್ರೆ ಒಳ್ಳೆ ಕಾರ್ಯ ಕೂಡ ಮಾಡಿದ್ದಾರೆ. ಹೀಗಾಗಿ ಸತತ 4 ಬಾರಿ ಅವರು ಸುರ್ಪುರ ಕ್ಷೇತ್ರದ ಮತದಾರರು ಕೂಡ ಗೆಲ್ಲಿಸಿದ್ದಾರೆ. ಓಕೆ, ಧನ್ಯವಾದಗಳು. ನಮ್ಮ ಜೊತೆ ಮಾತಾಡೋದಕ್ಕೆ ಶರಣ್ ಬಸಪ್ಪ ದರ್ಶನಾಪುರ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್. ಹಲೋ, ನಮಸ್ಕಾರ ಸರ್. ಕಾಂಗ್ರೆಸ್ ಶಾಸಕ ರಾಜಾ ವೆಂಕಟಪ್ಪ ನಾಯ್ಕ ಅವರು ಇನ್ನಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಇದು ನಿಜಕ್ಕೂ ಒಂದು ತುಂಬಲಾರದ ನಷ್ಟ ಅಂತಾನೆ ಹೇಳಬಹುದು. 40 ತಾಸು ಮೊದಲ ಈ ಸುದ್ದಿ ಬಂತು. ಬಹಳ ಆಘಾತಕರವಾದ ಸುದ್ದಿ. ಈ ಭಾಗದಾಗ ಅವ್ರ ತಂದೆಯವರಾದ ಕುಮಾರ್ ನಾಯ್ಕ ಅವರು ಶಾಸಕರಾಗಿ ಕೆಲಸ ಮಾಡಿದಂತವ್ರು ಮತ್ತು ಇವರು 94ರಿಂದ ಶಾಸಕರಾಗಿ 4 ಬಾರಿ ಶಾಸಕರಾಗಿ ಮೊನ್ನೆ ಚೇರ್ಮನ್ ಅಧಿಕಾರ ಕೂಡ ಬೇರೆ ಚೇರ್ಮನ್ ಅಧಿಕಾರ ಸ್ವೀಕಾರ ಮಾಡಿದ್ರು. ಈ ಭಾಗದಾಗ ಒಂದು ಬಹಳ ಪ್ರಭಾವಿ ಕುಟುಂಬ ನಮ್ಮ ಭಾಗದಲ್ಲಿ. ಅವ್ರ ಅಗಲಕ್ಕಿಂದ ರಾಜ್ಯಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಬಹಳಷ್ಟು ಒಂದು ದೊಡ್ಡ ಪೆಟ್ಟನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರ್ತಕ್ಕಂಥದ್ದು. ಅವರಿಗೆ ಅಭಿಮಾನಿಗಳು ಬಹಳ ಹೊತ್ತು ಈ ಒಂದು ಸುದ್ದಿ ಘಾತಕ ಸುದ್ದಿಯಾಗಿ ಅವರಿಗೆ ಮುಟ್ತಕ್ಕಂಥ ಕೆಲಸ ನಮ್ಗೆ ಕೂಡ ಬಹಳ ದುಃಖ ಬರ್ಸಂತ ದುಃಖ ಆಗಿದೆ. ದೇವರ ಅವ್ರ ಕುಟುಂಬದವರಿಗೆ ಈ ಒಂದು ಅವರ ಅಗಲಿಕೆಯನ್ನ ತಡೆದುಕೊಳ್ತಕ್ಕಂತ ಶಕ್ತಿ ಆ ಭಗವಂತ ನೀಡ್ಲಿ, ಅವರ ಅಭಿಮಾನಿಗಳಿಗೂ ನೀಡ್ಲಿ ಅಂತ ಹೇಳಿ ನಿಮ್ಮ ಮುಖಾಂತರ ತಿಳಿಸ್ಲ ಬಯಸ್ತೇನೆ. ಸರ್, ಕಳೆದ ಬಾರಿ ನೀವು ಯಾವಾಗ ಅವ್ರ ಜೊತೆ ಮಾತಾಡಿದ್ರಿ? ಏನು ಇಲ್ಲ, 1ನೇ ತಾರೀಕು ಚೇರ್ಮನ್ ಅಧಿಕಾರ ಸ್ವೀಕಾರ ಸಮಾರಂಭ ಮಾಡ್ತಕ್ಕಂತ ನಿಟ್ಟಿನಲ್ಲಿ ಅವತ್ತು ಹೋಗಿದ್ವಿ. ಅದಾದ್ಮೇಲೆ ಮರುದಿನ ನೆಕ್ಸ್ಟ್ ಅವ್ರ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದು ಸುದ್ದಿ ಬಂತು. ನಾನು ಸತತವಾಗಿ ಕಂಟಿನ್ಯೂ 3 ವಾರ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಅವಕಾಶ ಇಲ್ಲ, ಬಹಳಷ್ಟು ICU ನಲ್ಲಿ ಯಾರಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಹಂಗಾಗಿ ಅವ್ರ ಕೂಡ ಮಾತನಾಡೋದಿಲ್ಲ. ನಿನ್ನೆ ಸಾಯಂಕಾಲ ಮತ್ತು ಮೊನ್ನೆ DCM ಮತ್ತು CM ಹೋಗ್ಯಾರಂತ ಸುದ್ದಿ ಬಂತು. ಸರ್, ನಮ್ಮ ಪತ್ರಕರ್ತರೆಲ್ಲರೂ ಕೂಡ ಹೇಳ್ತಾ ಇದ್ರು, ಪ್ರತಿಯೊಬ್ರು ಕೂಡ ಅವ್ರನ್ನ ಭೇಟಿ ಮಾಡಿರೋರು ಕೂಡ ಇದನ್ನ ಹೇಳ್ತಾ ಇದ್ರು, ನೇರ ನುಡಿ ಕೆಲಸ ನಿಷ್ಠುರ ಮನುಷ್ಯ, ಬಹಳ ಶಿಸ್ತಿನ ಮನುಷ್ಯ ಅಂತ ಕೂಡ ಹೇಳ್ತಾ ಇದ್ರು. ಅನ್ಯಾಯ ಸಿಟ್ಟು ಆಟೋಮೆಟಿಕ್ ಎಲ್ಲರಿಗೂ ಬರ್ತದ. ಕಾರ್ಯಕರ್ತರ ಮೇಲೆ ಅನ್ಯಾಯ ಅಂತ ಸಂದರ್ಭದಾಗ ಅದು ನ್ಯಾಯ ಕೊಡಿಸ್ತಕ್ಕಂತ ಕೆಲಸ ಅವ್ರು ಮಾಡ್ಕೊಂಡ್ ಬಂದಿದ್ರು. ಅವ್ರ ಅಗಲಕ್ಕಿಂದ ನಮ್ಮ ಸ್ಪೆಷಲಿ ನಮ್ಮ ಜಿಲ್ಲೆಗೆ ಸ್ವಲ್ಪ ತಾಲೂಕು ಬಹಳ ಒಂದು ದೊಡ್ಡ ಕೊಡ್ಲಿ ಪೆಟ್ಟು ಬಿದ್ದಂಗೆ. ಇದೊಂದು ಸುದ್ದಿ ಬಹಳ ಆಘಾತಕಾರವಂತ ಸುದ್ದಿ ಇದೆ. ಹೌದು ಸರ್, ಧನ್ಯವಾದಗಳು ಸರ್ ವಿಸ್ತಾರ ನ್ಯೂಸ್ಗೆ ಪ್ರತಿಕ್ರಿಯೆನ ನೀಡಿದ್ದಕ್ಕೆ. ಎಸ್, ಒಟ್ಟಾರೆ ನೇರ ನುಡಿ ಈ ಕೆಲಸ ಆಗಬೇಕು ಅಂದರೆ ತಕ್ಷಣಕ್ಕೆ ಆಗಬೇಕು. ಆ ಕೆಲಸ ಬಡವರ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ರು. ಬಹಳ ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಕ್ಷೇತ್ರದ ಜನರು ಕೂಡ. ಶಾಸಕ ರಾಜಾ ವೆಂಕಟಪ್ಪ ನಾಯ್ಕ ನಿಧನಕ್ಕೆ ಸಿಎಂ ಸಂತಾಪವನ್ನ ಸೂಚಿಸಿದ್ದಾರೆ. ರಾಜಾ ವೆಂಕಟಪ್ಪ ನಿಧನಕ್ಕೆ 1 ನಿಮಿಷಗಳ ಕಾಲ ಮೌನಾಚರಣೆ ಕೂಡ ಮಾಡಿದ್ದಾರೆ. ಸಂವಿಧಾನ ಮತ್ತು ಏಕತಾ ಸಮಾವೇಶದಲ್ಲಿ ಸಂತಾಪವನ್ನ ಸೂಚಿಸಿದ್ದಾರೆ. ಶಾಸಕ ರಾಜಾ ವೆಂಕಟಪ್ಪ ನಾಯ್ಕ ನಿಧನಕ್ಕೆ ಸಿಎಂ ಸಂತಾಪವನ್ನ ಸೂಚಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಇದು ನಿಜಕ್ಕೂ ತುಂಬಲಾರದ ನಷ್ಟ ಅಂತ ಇದೀಗಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೇಳ್ತಾ ಇದ್ರು. ಬಹಳ ಒಂದು ಒಳ್ಳೆಯ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ. ಬಹಳ ಶಿಸ್ತಿನ ಮನುಷ್ಯ, ನೇರ ನುಡಿ, ಈ ಕೆಲಸ ಆಗಬೇಕು ಅಂದರೆ ಕೆಲಸ ಆಗಬೇಕು ಮತ್ತು ಕ್ಷೇತ್ರದ ಜನರ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ರು. ಯಾವುದೇ ಬಡವ ಆಗಿರಲಿ, ಕಷ್ಟ ಅಂತ ಹೋದಂಥ ಸಂದರ್ಭದಲ್ಲಿ ಅವರ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ರು. ಆ ಕೆಲಸ ಆಗಬೇಕು ಅಂದರೆ ಆ ಕೆಲಸವನ್ನು ಮಾಡಿಕೊಡ್ತಾ ಇದ್ರು ಅವರು. ಓಕೆ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಇದ್ದಾರೆ. ಸರ್, ನಮಸ್ತೆ. ನಮಸ್ಕಾರ. ಕಾಂಗ್ರೆಸ್ ಶಾಸಕ ರಾಜಾ ವೆಂಕಟಪ್ಪ ನಾಯ್ಕ ಅವರು ಇನ್ನಿಲ್ಲ, ಏನ್ ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಹೌದಮ್ಮ, ತೀರೋಗಿದ್ದಾರೆ. ಹಳಬ್ರು ನಮ್ ಜೊತೆ 3-4 ಸಲ ವಿಧಾನಸಭೆಯಲ್ಲಿ ಇದ್ರು. ಒಳ್ಳೆ ಹೆಸರಿತ್ತು. ನಾನು ಅವ್ರ ಕ್ಷೇತ್ರಕ್ಕೂ 2-3 ಬಾರಿ ಹೋಗಿದ್ದೆ. ಮೊನ್ನೆ ಅದೇ ಸ್ವಲ್ಪ ಇತ್ತೀಚೆಗೆ ಕಾಯಿಲೆ ಇಂದ ನಿಧನರಾಗಿದ್ದಾರಮ್ಮ. ಒಂದು ಈ ಗುಲ್ಬರ್ಗ ಈ ಭಾಗದಲ್ಲಿ ಒಳ್ಳೆ ಅತ್ಯಂತ ಜನಪ್ರಿಯ ನಾಯಕರಾಗಿದ್ರು. ವಿಶೇಷವಾಗಿ ಅವ್ರ ಸಮಾಜದ ನಾಯಕರಾಗಿದ್ರು. ನಮ್ಮ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಆ ಭಾಗದ ಜನತೆಗೆ
ಒಂದು ದೊಡ್ಡ ನಷ್ಟ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದಮ್ಮ. ಖಂಡಿತ ಆತ್ಮಶಾಂತಿ ಅಂತ ಕೇಳ್ಕೊಳ್ತೇನೆ. ಓಕೆ ಸರ್, ಕಳೆದ ಬಾರಿ ನೀವು ಯಾವಾಗ ಭೇಟಿ ಮಾಡಿದ್ರಿ, ಏನಾದ್ರು ಮಾತಾಡ್ಸಿದ್ರೆ? ನಾನು ಹೋದ ಸೆಷನ್ ಅಲ್ಲಿ ನೋಡ್ಲೇ ಇಲ್ಲ, ಅದಕ್ಕಿಂತ ನೋಡಿದ್ದು. ನಮ್ ಕಚೇರಿ ಕೊರಡಿಗೆ ಬಂದಿದ್ರು ಅನ್ಸುತ್ತೆ, ಒಂದು ಹಿಂದಿನ ಸೆಷನ್ ಅಲ್ಲಿ ಅನ್ಸುತ್ತೆ. ಮೊನ್ನೆ ಸೆಷನ್ ಅಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ ಅವರು. ನನ್ನ ಗಮನ ಹರಿಸ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಇವತ್ತು ಅದಕ್ಕೆ ಬರ್ತಿರಲ್ಲ ಅಂತ ಗೊತ್ತಾಯ್ತು. ಓಕೆ ಸರ್, ಧನ್ಯವಾದಗಳು ಸರ್ ವಿಸ್ತಾರ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.